ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ಚಾಪ್ಟರನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ನಲ್ಲಿ ಈಗಾಗಲೇ 2 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ವೀಡಿಯೋದಲ್ಲಿ ಫ್ಯಾರಡೇಸ್ ಲಾಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆ್ಯಂಡ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಸೆಕೆಂಡ್ ವೀಡಿಯೋದಲ್ಲಿ ಲೆನ್ಸ್ ಲಾ ಮತ್ತು ಕಾಯಿಲ್ ಎಕ್ಸ್ಪೆರಿಮೆಂಟ್. ಈ ಎಲ್ಲ ಲಾಗಳ ಸಮ್ಮರಿ ಮತ್ತು ಈ 2 ವೀಡಿಯೋಗಳ ಸಮ್ಮರಿ ಏನಪ್ಪ ಅಂತಂದರೆ, whenever there is change in the magnetic flux, there will be EMF, induced EMF, and because of the induced EMF, current also gets induced. Induced EMF ಅಂದರೆ ಏನು, produced EMF ಅಂದರೆ ಏನು, ಇವನ್ನೆಲ್ಲ ಸಾಕಷ್ಟು ಚರ್ಚೆ ಮಾಡಿ ಆಗಿದೆ. ಈಗ ಮುಂದೆ ಹೋಗೋಣ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಫ್ಲಕ್ಸನ್ನು ಚೇಂಜ್ ಮಾಡೋದು ಹೇಗೆ ಅಂತ ಹೇಳಿದೆ. ನೋಡಿ, ಇಡೀ ಚಾಪ್ಟರ್ನಲ್ಲಿ ಫ್ಲಕ್ಸ್ ಚೇಂಜೇ ಬಹಳ ಮುಖ್ಯವಾದಂಥ ವಿಷಯ. ಹೌ ಟು ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲಿ ಇನ್ನೊಂದ್ಸತಿ ಕೊಟ್ಟಿದ್ದೀನಿ ನೋಡಿ. ಫ್ಲಕ್ಸ್ ಕ್ಯಾನ್ ಬಿ ಚೇಂಜ್ಡ್ ಬೈ ಮೀನ್ಸ್ of moving the coil, moving the conductor, or by moving the magnet, or by changing the magnetic field, or by changing the number of turns, or by changing the area, okay, or by means of relative motion. ಈ ಥರ ಎಲ್ಲ ಸಾಕಷ್ಟು ಆಪ್ಷನ್ಸ್ ಇದ್ದಾವೆ. ಈಗ 2 ಮಾತ್ರ ತಗೋತೀನಿ. ಒಂದು, ಬೈ ಮೂವಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿ ಕ್ಯಾನ್ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ದೇರ್ ಬೈ ವಿ ಕ್ಯಾನ್ ಇಂಡ್ಯೂಸ್ EMF. ಎರಡನೇದು, ಬೈ ಮೂವಿಂಗ್ ದಿ ಕಂಡಕ್ಟರ್ ಅಥವಾ ಕಾಯಿಲ್ ವಿ ಕ್ಯಾನ್ ವಿ ಕ್ಯಾನ್ ಇಂಡ್ಯೂಸ್ EMF, ದಟ್ ಮೀನ್ಸ್ ವಿ ಕ್ಯಾನ್ ಚೇಂಜ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ 2 ವಿಧಾನ ತಗೋತೀನಿ. ಈ 2 ವಿಧಾನಗಳ ಮೂಲಕ ನಾವು 2 ಥರ EMF ಅನ್ನು ಐಡೆಂಟಿಫೈ ಮಾಡ್ಬೋದು. ಅಂದರೆ ದೇರ್ ಆರ್ 2 ಟೈಪ್ಸ್ ಇನ್ ಇಂಡ್ಯೂಸ್ಡ್ EMF. ಯಾವ್ಯಾವುದು ಇಲ್ಲಿ ನೋಡಿ ಹೇಳ್ತಾ ಇದ್ದೀನಿ. ಒಂದು ಮೋಷನಲ್ EMF ಅಂತ, ಇನ್ನೊಂದು ಸ್ಟ್ಯಾಟಿಕ್ EMF ಅಂತ. ಸೊ ಮೋಷನಲ್ EMF ಅಂದರೆ ಏನು, ಸ್ಟ್ಯಾಟಿಕ್ EMF ಅಂದರೆ ಏನು ಫಸ್ಟ್ ತಿಳ್ಕೊಂಡ್ಬಿಟ್ಟು ಆಮೇಲೆ ನಾವು ಮೋಷನಲ್ EMFಗೆ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡೋಣ. ಅದು ಬರೋ ಚಾನ್ಸ್ ಇದೆ, 3 ಮಾರ್ಕಿಗೆ ಕೇಳ್ತಾರೆ. ಮೋಷನಲ್ EMF ಅಂದರೆ ಏನು ನೋಡಿ. EMF ಇಂಡ್ಯೂಸ್ ಆಗಬೇಕಂದ್ರೆ ಈಗಷ್ಟೇ ಹೇಳ್ದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಬೇಕು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಬೇಕು, ಫೀಲ್ಡ್ ಅಲ್ಲ ಫ್ಲಕ್ಸ್ ಚೇಂಜ್ ಆಗಬೇಕು, ಆಯಿತಾ. ಸೊ ಈಗ ಒಂದು ರೀಜನ್ನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆಲ್ರೆಡಿ ನಿಮಗೆ ಈ ಸಿಂಬಲಿನ ಮೀನಿಂಗ್ ಗೊತ್ತಿದೆ. ಈ ಥರ ಇಂಟು ಮಾರ್ಕ್ ಹಾಕಿದ್ದೀನಿ ಅಂತಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟೆಡ್ ಟುವರ್ಡ್ಸ್ ದಿ ಬೋರ್ಡ್ ಅಂತ. ಸರ್ಕಲ್ ಹಾಕಿ ಡಾಟ್ ಹಾಕಿದ್ರೆ ಇಟ್ ಈಸ್ ಡೈರೆಕ್ಟೆಡ್ ಅವೇ ಫ್ರಮ್ ದ ಬೋರ್ಡ್ ಅಂತ. ಗೊತ್ತಾಯ್ತಲ್ವಾ. ಇದು ಫಿಕ್ಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಫಿಕ್ಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ನಾನು ಕಂಡಕ್ಟರನ್ನು ಮೂವ್ ಮಾಡ್ತೀನಿ. ಈಗ ನೋಡಿ, ಕಂಡಕ್ಟರ್ ಇಲ್ಲಿದೆ ಅಂದರೆ ಇದಕ್ಕೆ ಯಾವುದೇ ರೀತಿಯ ಮ್ಯಾಗ್ನೆಟಿಕ್ ಫೀಲ್ಡ್ ಟಚ್ ಆಗಿಲ್ಲ, ಆಯಿತಾ. ಇನ್ನು ಸ್ವಲ್ಪ ಉದ್ದನ್ ಕಂಡಕ್ಟರೇ ತಗೊಳ್ಳೋಣ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು ಅಂದರೆ ಒಂದು ಲೈನು ಕೂಡ ಇದಕ್ಕೆ ಟಚ್ ಆಗಿಲ್ಲ, ಫ್ಲಕ್ಸ್ ಟಚ್ ಆಗಿಲ್ಲ. ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ 0, ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ 0. ಆಸ್ ಐ ಮೂವ್ ದಿಸ್ ಇನ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ದಟ್ ಮೀನ್ಸ್ ಇಫ್ ಐ ಕೀಪ್ ಆನ್ ಮೂವಿಂಗ್ ಇಟ್ ಲೈಕ್ ದಿಸ್, ದ ಮೊಮೆಂಟ್ ಇಟ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ದ ಲೈನ್ಸ್ ವಿಲ್ ಟಚ್ ದಿ conductor, so magnetic flux will change. That means I am bringing the change, necessary change, by moving the conductor in the fixed magnetic field. As a result, EMF is induced. So EMF ಯಾಕೆ ಇಂಡ್ಯೂಸ್ ಆಯಿತು, ಕಂಡಕ್ಟರ್ ಅನ್ನು ಮೂವ್ ಮಾಡಿದ್ದಕ್ಕೆ. ಎಲ್ಲಿ ಮೂವ್ ಮಾಡಿದ್ರಿ, ಫಿಕ್ಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಮೂವ್ ಮಾಡಿದ್ರಿ. ಸೊ ಹಾಗಾಗಿ ಬಂದಂಥ EMF ಅನ್ನು ನಾನು ಮೋಷನಲ್ EMF ಅಂತ ಕರೆದೆ. ಸೊ ವಾಟ್ ಈಸ್ ಮೋಷನಲ್ EMF? What is motional EMF? EMF induced in a conductor when it is moved across static magnetic field. ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ, ಕಂಡಕ್ಟರ್ನ ಮೂವ್ ಮಾಡ್ತೀರಾ, ಮೂವ್ ಮಾಡಿದಾಗ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಚೇಂಜ್ ಆಗಬೇಕು. ಕಂಡಕ್ಟರ್ನ ಕಾನ್ಸ್ಟೆಂಟ್ ಇಟ್ಟು ಮ್ಯಾಗ್ನೆಟನ್ನು ಹಿಂಗೆ ಮೂವ್ ಮಾಡಿ, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನೇ ಕಾನ್ಸ್ಟೆಂಟ್ ಇಟ್ಟು ಕಂಡಕ್ಟರ್ನ ಮೂವ್ ಮಾಡಿ, ಹೆಂಗೆ ಮಾಡಿದರೂ ಕೂಡ ನಮಗೆ ಫ್ಲಕ್ಸ್ ಚೇಂಜ್ ಆಗೇ ಆಗುತ್ತೆ. ಸೊ ನಾನು ಇಲ್ಲಿ ಏನು ಮಾಡಿದೆ, ಫೀಲ್ಡನ್ನು ಕಾನ್ಸ್ಟೆಂಟ್ ಇಟ್ಟು ಕಂಡಕ್ಟರನ್ನು ಮೂವ್ ಮಾಡ್ತಾ ಇದ್ದೀನಿ. ಸೊ EMF ಈಸ್ ಇಂಡ್ಯೂಸ್ಡ್. ದಿಸ್ ಈಸ್ ಕಾಲ್ಡ್ ಮೋಷನಲ್ EMF. ಎರಡನೇದು, ಕಂಡಕ್ಟರ್ನ ಸ್ಟ್ಯಾಟಿಕ್ ಆಗಿ ಅಂದರೆ ರೆಸ್ಟಲ್ಲಿ ಇಡ್ತೀನಿ, ಮ್ಯಾಗ್ನೆಟನ್ನು ಹಿಂದೆ ಮುಂದೆ ಮೂವ್ ಮಾಡ್ತೀನಿ. ಅವಾಗಲೂ ಕೂಡ ಫ್ಲಕ್ಸ್ ಚೇಂಜ್ ಆಗುತ್ತೆ, ಅವಾಗಲೂ ಕೂಡ EMF ಬರುತ್ತೆ. ಅದನ್ನು ನಾನು ಸ್ಟ್ಯಾಟಿಕ್ EMF ಅಂತ ಕರಿತೀನಿ. ಸೊ ಸ್ಟ್ಯಾಟಿಕ್, ಮೋಷನಲ್, ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿ ಕಂಡಕ್ಟರ್. ಇಫ್ ಕಂಡಕ್ಟರ್ ಈಸ್ ಮೂವಿಂಗ್ ಇನ್ ಎ ಫಿಕ್ಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್, ದೆನ್ flux will change, EMF is induced, it is called motional EMF. If magnetic field is moved across the constant conductor, static conductor, then also flux will change, EMF is induced, that is called static EMF. ಈಗ ಸಿಲೆಬಸ್ ಪ್ರಕಾರ ಮೋಷನಲ್ EMFಗೆ ನಾವು ಎಕ್ಸ್ಪ್ರೆಷನ್ ಅನ್ನು ಡಿರೈವ್ ಮಾಡಬೇಕು. ಸೊ ಡಿರೈವ್ ದಿ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF. Shall I continue? Okay dear students, I will take one conductor, straight conductor. ಇದನ್ನ ಕಂಡಕ್ಟರ್ನ L ಅಂತ
ಇದ್ರ ಲೆಂತನ್ನು ಎಲ್ ಅಂತ ತಗೋತೀನಿ, ಆಯಿತಾ. ಇಲ್ಲಿ ಒಂದು ವಯರನ್ನು ಇಟ್ಟಿದ್ದೀನಿ, ಇಲ್ಲಿ ಇನ್ನೊಂದು ವಯರನ್ನು ಇಟ್ಟಿದ್ದೀನಿ. ಈ ಕಂಡಕ್ಟರ್ನ ಈ ವಯರ್ನ ಮೇಲೆ ನೋಡಿ, ಈ ಕಂಡಕ್ಟರನ್ನು ವಯರ್ನ ಮೇಲೆ ಹಿಂಗೆ ಜಾರಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಐ ಆಮ್ ಮೂವಿಂಗ್ ದಿ ಕಂಡಕ್ಟರ್ ಆನ್ ದಿಸ್ ವಯರ್ ಇನ್ ದಿಸ್ ಡೈರೆಕ್ಷನ್ ವಿತ್ ಸರ್ಟನ್ ವೆಲಾಸಿಟಿ v. Follow carefully. Okay, I will move the conductor. After some time, the conductor will come to this position. Say it has now covered a distance of dx in dt second. Please follow carefully. ಕಂಡಕ್ಟರ್ನ ನಾನು ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಿದೆ. 1 ಸೆಕೆಂಡಲ್ಲೋ 2 ಸೆಕೆಂಡಲ್ಲೋ 10 ಸೆಕೆಂಡಲ್ಲೋ ಒಟ್ಟಲ್ಲಿ dt ಸೆಕೆಂಡಲ್ಲಿ ಮೂವ್ ಮಾಡಿದೆ. ಗೊತ್ತಾಯ್ತಲ್ವಾ? ಓಕೆ ಸರ್. ಮೂವ್ ಮಾಡಿದ್ರಿಂದ ಏನಾಯಿತು? ದಿಸ್ ಕಂಡಕ್ಟರ್ ಕವರ್ಡ್ ದಿಸ್ ಮಚ್ ರೀಜನ್, ದಿಸ್ ಮಚ್ ಏರಿಯಾ. ಸೊ ಏರಿಯಾ ಕವರ್ಡ್ ಬೈ ದಿ ಕಂಡಕ್ಟರ್. ಎಷ್ಟು ಏರಿಯಾ ಕವರ್ ಮಾಡುತ್ತೆ ಸುಮ್ಮನೆ ಗಮನಿಸಿ ನೋಡೋಣ. ಇಲ್ಲಿಂದ ಇಲ್ಲಿ ತನಕ ಈ ನನ್ನ ಬೆರಳನ್ನಷ್ಟೇ ಫಾಲೋ ಮಾಡಿ. ಇದು ಯಾವ ಶೇಪಲ್ಲಿದೆ? ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ. ರೆಕ್ಟ್ಯಾಂಗ್ಯುಲರ್ ಶೇಪಿನ ಏರಿಯಾ ಕಂಡುಹಿಡಿರಿ. ಗೊತ್ತು ಸರ್ ನಮಗೆ, ಲೆಂತ್ ಇಂಟು ಬ್ರೆಡ್ತ್. ಎಸ್, ಯು ಆರ್ ಕರೆಕ್ಟ್. ಸೊ ಏರಿಯಾ ಕವರ್ಡ್ ಬೈ ದಿ ಕಂಡಕ್ಟರ್, ಏರಿಯಾ ಸ್ವೆಪ್ಟ್ ಬೈ ದಿ ಕಂಡಕ್ಟರ್, ಏರಿಯಾ ಟ್ರಾವೆಲ್ಡ್ ಬೈ ದಿ ಕಂಡಕ್ಟರ್ ಈಸ್ ನಥಿಂಗ್ ಬಟ್ ಲೆಂತ್ ಇಂಟು ಡಿಸ್ಟೆನ್ಸ್ ಆರ್ ಲೆಂತ್ ಇಂಟು ಬ್ರೆಡ್ತ್. ಫಾಲೋಯಿಂಗ್ ನೋ? ಸೊ ದಿಸ್ ಈಸ್ ಏರಿಯಾ. ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇದೆ, ಅದರ ವ್ಯಾಲ್ಯೂನ ನಾನು ಬಿ ಅಂತ ಬರಿತೀನಿ. ಸೊ ವೆನ್ ದಿ ಕಂಡಕ್ಟರ್ ಈಸ್ ಮೂವಿಂಗ್, ಫ್ಲಕ್ಸ್ ವಿಲ್ ಚೇಂಜ್. ಸೊ ದಟ್ ಚೇಂಜ್ ಇನ್ ದ ಫ್ಲಕ್ಸ್ ಈಸ್ ಡಿ ಫೈ. ಜ್ಞಾಪಿಸ್ಕೊಳ್ಳಿ ಫ್ಲಕ್ಸ್ ಫಾರ್ಮುಲಾನ. ಇಟ್ ಈಸ್ ನಥಿಂಗ್ ಬಟ್ ಬಿ ಇಂಟು ಎ ಇಂಟು ಕಾಸ್ಟಿಟಾ. ಕಾಸ್ಟಿಟನ ನಾನು 1 ಅಂತ ತಗೊಂಡ್ರೆ ಇಟ್ ಈಸ್ ಜಸ್ಟ್ ಬಿ ಇಂಟು ಎ. ಫಾಲೋಯಿಂಗ್ ನೋ? ಎಸ್ ಸರ್. ದೇರ್ಫೋರ್ ಡಿ ಫೈ ಈಸ್ ಈಕ್ವಲ್ ಟು ಬಿ ಇಂಟು ಎಲ್ ಡಿ ಎಕ್ಸ್. This is a change in flux. Okay na? Now according to Faraday's law, induced EMF is equal to minus d phi by dt. Sir, proportional to anta hakidri, ivaga bari direct is equal to anta hakta idiralla. Yes, there must be some proportionality constant, but I take it as 1 for the sake of simplification purpose. So this is according to Faraday's law. ಇಲ್ಲಿ ಬರಿಬೇಕು according to laws of electromagnetic induction. Derivation ಮಾಡಬೇಕಾದ್ರೆ ಸುಮ್ಮನೆ ಸ್ಟೆಪ್ಸನ್ನು ಬರ್ಕೊಂಡು ಹೋಗಬೇಡಿ, 1-2 ವರ್ಡ್ಸ್ಗಳು ಇರಲಿ. according to Faraday's law, induced EMF is equal to minus d phi by dt. Therefore, substitute E is equal to minus d phi b L dx divided by dt. Following no? Okay, I continue here. This equation can be written as E is equal to minus b L into dx by dt. Please follow. Check this equation. What is this dx by dt? It is nothing but distance traveled divided by time taken. ಏನದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್? ಸರ್, ಇಟ್ ಈಸ್ ವೆಲಾಸಿಟಿ. ಎಸ್, ಇಟ್ ಈಸ್ ವೆಲಾಸಿಟಿ. ಸೊ ಇಟ್ ಈಸ್ ಬಿ ಎಲ್ ಇಂಟು ವಿ ಮೈನಸ್ ಬಿ ಎಲ್ ಇಂಟು ವಿ. ಬೈ ಚಾನ್ಸ್ ನೀವೇನಾದರೂ ಕಾಸ್ ಥೀಟಾ ತಗೊಂಡ್ರೆ ಇಲ್ಲಿ ಫೈನಲ್ ಆಗಿ ಸೈನ್ ಥೀಟಾ ಬರುತ್ತೆ. ಡಿಫ್ರೆನ್ಸಿಯೇಷನ್ ಮಾಡ್ತೀವಿ, ಹಾಗಾಗಿ ಇಲ್ಲಿ ಸೈನ್ ಥೀಟಾ ಬರುತ್ತೆ. ಆಫ್ಕೋರ್ಸ್ ಮ್ಯಾಕ್ಸಿಮಮ್ ಇ ಎಮ್ ಎಫ್ ಅನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಯು ನೀಡ್ ನಾಟ್ ಹ್ಯಾವ್ ಟು ಕನ್ಸಿಡರ್ ಕಾಸ್ ಥೀಟಾ ಆರ್ ಸೈನ್ ಥೀಟಾ. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ ಇ ಎಮ್ ಎಫ್. ದಟ್ ಈಸ್ E is equal to minus B into L into V. ಸೊ ಇಲ್ಲಿ ಮೋಷನಲ್ ಇ ಎಮ್ ಎಫ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಲೆಂತ್ ಆಫ್ ದಿ ಕಂಡಕ್ಟರ್ನ ಮೇಲೆ ಡಿಪೆಂಡ್ ಆಗಿದೆ, ಎಷ್ಟು ಫಾಸ್ಟಾಗಿ ಮೂವ್ ಆಗ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡಿನ ಮೇಲೆ ಡಿಪೆಂಡ್ ಆಗಿದೆ. ವಿದ್ಯಾರ್ಥಿಗಳೇ, ಮೋಷನಲ್ ಇ ಎಮ್ ಎಫ್ಗೆ ಒಂದೆರಡು ಎಕ್ಸಾಂಪಲ್ಸನ್ನು ಕೊಡ್ತೀನಿ. ಏರೋಪ್ಲೇನ್ ಹಾರ್ತಾ ಇರುತ್ತೆ ಅಲ್ವಾ, ಏರೋಪ್ಲೇನ್ ಹಾರಬೇಕಾದ್ರೆ ಇಟ್ ಈಸ್ ಪಾಸಿಂಗ್ ಥ್ರೂ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಭೂಮಿ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಮ್ಗೆ ಎಲ್ರಿಗೂ ಗೊತ್ತು, ಚಿಕ್ಕ ವಯಸ್ಸಿಂದ ನಾವು ಕಲ್ತಿದ್ದೀವಿ. ಓಕೆ, ಸೊ ಏರೋಪ್ಲೇನ್ ವಿಂಗ್ಸ್ ಇದಾವಲ್ಲ, ಅವನ್ನ ನಾವು ಕಂಡಕ್ಟರ್ ಅಂತ ಟ್ರೀಟ್ ಮಾಡ್ಬೋದು. ಸೊ ಅವು ಹಾರಬೇಕಾದ್ರೆ ಸೊ ಮ್ಯಾಗ್ನೆಟಿಕ್ ಫೀಲ್ಡಲ್ಲೇ ಹೋಗೋದ್ರಿಂದ ದೇ ಟ್ರಾವೆಲ್ ವಿತ್ ಸರ್ಟನ್ ವೆಲಾಸಿಟಿ. ಏರೋಪ್ಲೇನ್ ವಿಂಗ್ಸ್ ಹ್ಯಾವ್ ಸಮ್ ಲೆಂತ್ ಎಲ್ ಅಂಡ್ ಅರ್ತ್ ಹ್ಯಾಸ್ ಗಾಟ್ ಸಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಡೆಫಿನೆಟ್ಲಿ ಅಕ್ರಾಸ್ ದ ವಿಂಗ್ಸ್ ಆಫ್ ದ ಏರೋಪ್ಲೇನ್ ಯು ಡೆವಲಪ್ ಇ ಎಮ್ ಎಫ್. ಸೊ ಅಲ್ಲಿ ಇ ಎಮ್ ಎಫ್ ಡೆವಲಪ್ ಆಗುತ್ತೆ, ವೋಲ್ಟೇಜ್ ಬರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಅನ್ನು ಕೇಳಬಹುದು. ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸೋ ಮಚ್, ಏರೋಪ್ಲೇನ್ wings are so much if it is traveling with a speed of 1000 meter per second.
ವಾಟ್ ಈಸ್ ದ ಮೋಷನಲ್ ಇ ಎಮ್ ಎಫ್ ಜನರೇಟೆಡ್ ಕೇಳ್ತಾರೆ. ಆಮೇಲೆ ಟ್ರೈನ್ ಮೂವ್ ಆಗುತ್ತಲ್ಲ, ಟ್ರೈನ್ ಮೂವ್ ಆಗಬೇಕಾದ್ರೆ ಇದನ್ನೇ ಟ್ರೈನ್ ಅಂದ್ಕೊಳ್ಳಿ, ಇವನ್ನ ಹಳಿಗಳು ಅಂದ್ಕೊಳ್ಳಿ. ಟ್ರೈನ್ ಮೂವ್ ಆಗಬೇಕಾದ್ರೂ ಕೂಡ ಮೋಷನಲ್ ಇ ಎಮ್ ಎಫ್ ಬರುತ್ತೆ. ಒಟ್ಟಾರೆ ಒಂದು ಸ್ಟ್ರೈಟ್ ಕಂಡಕ್ಟರ್ ಮೂವ್ ಆಗ್ತಾ ಇದ್ದರೆ ಮೋಷನಲ್ ಇ ಎಮ್ ಎಫ್ ಡೆಫಿನೆಟ್ ಆಗಿ ಬರುತ್ತೆ. ಅದರ ಫಾರ್ಮುಲಾನ ಈ ಥರ ನಾವು ಡಿರೈವ್ ಮಾಡಿದ್ದೀವಿ. ಇ ಈಸ್ ಈಕ್ವಲ್ ಟು ಮೈನಸ್ ಬಿ ಎಲ್ ಇಂಟು ವಿ. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಓಕೆ, ಈಗ ಮತ್ತೆ ಈ ಸರ್ಕ್ಯೂಟಿಗೆ ಬರೋಣ. ಈ ಸರ್ಕ್ಯೂಟಲ್ಲಿ ಇ ಎಮ್ ಎಫ್ ಜನರೇಟ್ ಆಗಿದೆ. ಓಕೆ, ಸೋರ್ಸ್ ಕಾಣಿಸ್ತಿಲ್ಲ ಅಂದ ಮಾತ್ರಕ್ಕೆ ಇ ಎಮ್ ಎಫ್ ಇಲ್ಲ ಅಂತ ಅಲ್ಲ, ಅಲ್ಲಿ ಇ ಎಮ್ ಎಫ್ ಸೋರ್ಸ್ ಇದೆ. ಆಮೇಲೆ ಈ ಫುಲ್ ಸರ್ಕ್ಯೂಟಲ್ಲಿ ರೆಸಿಸ್ಟೆನ್ಸ್ ಇದೆ. ಎಷ್ಟು ರೆಸಿಸ್ಟೆನ್ಸ್ ಇದೆ ನನಗೆ ಗೊತ್ತಿಲ್ಲ. ಈ ವೈರ್ದು ರೆಸಿಸ್ಟೆನ್ಸ್ ಇರ್ಬೋದು, ಕಂಡಕ್ಟರ್ದು ರೆಸಿಸ್ಟೆನ್ಸ್ ಇರ್ಬೋದು. ಸೊ ಅದೆಲ್ಲ ಸೇರಿಸ್ಬಿಟ್ಟು ನಾನು ಒಂದು ರೆಸಿಸ್ಟರ್ ಸಿಂಬಲನ್ನು ಬರಿತೀನಿ. ಓಕೆ, ಸೊ ಸರ್ಕ್ಯೂಟ್ ಈ ಥರ ಇದೆ. ಈ ಸರ್ಕ್ಯೂಟಲ್ಲಿ ಸೋರ್ಸ್ ಇದೆ, ಸೋರ್ಸ್ ಆಫ್ ಇ ಎಮ್ ಎಫ್ ಇದೆ, ಅದೇ ಮೋಷನಲ್ ಇ ಎಮ್ ಎಫ್. ಸೊ ಮೋಷನಲ್ ಇ ಎಮ್ ಎಫ್ ಬರಲಾಗಿ ಅಂದರೆ ಇ ಎಮ್ ಎಫ್ ಇಂಡ್ಯೂಸ್ ಆಗೋದ್ರಿಂದ ಈ ಸರ್ಕ್ಯೂಟಿನಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ವಿದ್ಯಾರ್ಥಿಗಳೇ, ನಾನು ಈ ಚಾಪ್ಟರ್ನಲ್ಲಿ ಸ್ಮಾಲ್ ಐ ಅನ್ನು ಉಪಯೋಗಿಸ್ತೀನಿ ಕರೆಂಟ್ಗೆ, ಸ್ಮಾಲ್ ಇ ಅನ್ನು ಉಪಯೋಗಿಸ್ತೀನಿ ಇ ಎಮ್ ಎಫ್ಗೆ. ಇಂಡ್ಯೂಸ್ಡ್ ಇ ಎಮ್ ಎಫ್, ಇಂಡ್ಯೂಸ್ಡ್ ಕರೆಂಟ್. ಗಾಟ್ ಇಟ್? ಆ್ಯಂಡ್ ವಿ ಕ್ಯಾನ್ ಶೋ ದ್ಯಾಟ್ by moving the conductor like this, current flows in this direction. When you move the conductor this way, current flows in the opposite direction. ಅಂದರೆ ಈ ಕಂಡಕ್ಟರ್ನ ಹಿಂದೆ ಮುಂದೆ ಮೂವ್ ಮಾಡೋದ್ರ ಮೂಲಕ ನಾವು ಒಂದು ಕರೆಂಟನ್ನು ಉತ್ಪತ್ತಿ ಮಾಡ್ಬೋದು. ಆ ಕರೆಂಟ್ ಹೆಂಗಿರುತ್ತೆ? ಹಿಂಗೆ ಅಂದರೆ ಇದು ಪೊಲಾರಿಟಿಯನ್ನು ಚೇಂಜ್ ಮಾಡ್ತಾ ಹೋಗುತ್ತಂತೆ. ಈ ಪ್ರಿನ್ಸಿಪಲನ್ನು ತಗೊಂಡು ಇದನ್ನು ಬೇಸ್ ಆಗಿಟ್ಕೊಂಡು ಒಂದು ಇನ್ಸ್ಟ್ರೂಮೆಂಟನ್ನು ಡಿಸೈನ್ ಮಾಡ್ತೀವಿ. ಅದನ್ನು ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರಾನ್ಸ್ಫಾರ್ಮರ್ ಅಂತ ಬರುತ್ತೆ, ಅಲ್ಲಿ ನಾನು ಇದನ್ನು ಮತ್ತೊಮ್ಮೆ ಹೇಳ್ತೀನಿ. ಈಗ ಸದ್ಯಕ್ಕೆ ಮೋಷನಲ್ ಇ ಎಮ್ ಎಫ್ ಅಂದರೆ ಏನು, ಅದರ ಈಕ್ವೇಷನ್ ಡಿರೈವ್ ಮಾಡೋದು ಹೇಗೆ, ಆಮೇಲೆ ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಬರೆಯೋದು ಹೇಗೆ ತಿಳ್ಕೊಳ್ಳಿ. ಆಮೇಲೆ ಮೋಷನಲ್ ಇ ಎಮ್ ಎಫ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನೋಡಿ. ಇದು ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಕ್ವಶನ್. ಮೋಷನಲ್ ಇ ಎಮ್ ಎಫ್ ಡಿಪೆಂಡ್ಸ್ ಆನ್ ಅಂತ ಹೇಳಿ 4 ಆಪ್ಷನ್ ಕೊಡ್ತಾರೆ, ಅಥವಾ ಡಸ್ ನಾಟ್ ಡಿಪೆಂಡ್ಸ್ ಆನ್ ಅಂತ ಹೇಳಿ ಒಂದು 4 ಆಪ್ಷನನ್ನು ಕೊಟ್ಟಿರ್ತಾರೆ. ಕಾನ್ಸೆಪ್ಟ್ ಗೊತ್ತಿದ್ರೆ ನೀವು ಬರಿಬೋದು ಆನ್ಸರನ್ನು. ಹೆಂಗೆ ಸರ್? ಮೋಷನಲ್ ಇ ಎಮ್ ಎಫ್ ಡಿಪೆಂಡ್ಸ್ ಆನ್ ಮ್ಯಾಗ್ನೆಟಿಕ್ ಫೀಲ್ಡ್, ಲೆಂತ್, ವೆಲಾಸಿಟಿ ಆ್ಯಂಡ್ ದ ಡೈರೆಕ್ಷನ್ ಆಫ್ ಮೋಷನ್. ಅದು ಕೂಡ ಮುಖ್ಯ, ಸೈನ್ ಥೀಟಾ ಅಂತ ಬರುತ್ತೆ ನೋಡಿ. ಬಟ್ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ರೆಸಿಸ್ಟೆನ್ಸ್. ಎಲ್ಲೂ ರೆಸಿಸ್ಟೆನ್ಸ್ ಇಲ್ವೇ ಇಲ್ಲ. ಸೊ ಮೋಷನಲ್ ಇ ಎಮ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ರೆಸಿಸ್ಟೆನ್ಸ್, ಆರ್ ಮೇಲೆ ಡಿಪೆಂಡ್ ಆಗಿಲ್ಲ. ಆದರೆ ಇಂಡ್ಯೂಸ್ಡ್ ಕರೆಂಟ್ ಇದೆಯಲ್ಲ, ಇಟ್ ಡಿಪೆಂಡ್ಸ್ ಆನ್ ದಿ ರೆಸಿಸ್ಟೆನ್ಸ್. ಯಾಕೆ? ಬಿಕಾಸ್ ಓಮ್ಸ್ ಲಾ ಏನು ಹೇಳುತ್ತೆ? ಐ ಇಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳಲ್ವಾ ಓಮ್ಸ್ ಲಾ. ಸೊ ವಿ ಬದಲಿಗೆ ಇ ಬರಿತೀನಿ, ಡಿವೈಡೆಡ್ ಬೈ ಆರ್. ಫಾಲೋ ಡಿಯರ್ ಸ್ಟೂಡೆಂಟ್ಸ್ ಕೇರ್ಫುಲಿ. ಐ ಇಸ್ ಈಕ್ವಲ್ ಟು ಇ ಬೈ ಆರ್. ಓಕೆ, ದಿಸ್ ಈಕ್ವೇಷನ್ ಕ್ಯಾನ್ ಬಿ ರಿಟನ್ ಆಸ್, ಇಲ್ಲಿ ಸಾಕಷ್ಟು ಸಣ್ಣ ಈಕ್ವೇಷನ್ಸ್ ಬರ್ತವೆ, ಸಣ್ಣ ಕಾನ್ಸೆಪ್ಟ್ಸ್ಗಳು ಬರ್ತವೆ. ಅವೆಲ್ಲನೂ ಎಂಟ್ರೆನ್ಸ್ ಎಕ್ಸಾಮ್ಗೆ ಉಪಯೋಗ ಆಗುವಂತಹ ಕಾನ್ಸೆಪ್ಟ್ಗಳೇನೆ. ನೋಡಿ, ಒಂದು ಅಂಥದ್ದೇ ಕಾನ್ಸೆಪ್ಟ್ ಇಲ್ಲಿದೆ. ಇಂಡ್ಯೂಸ್ಡ್ ಕರೆಂಟ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್, ಬಟ್ ಇಂಡ್ಯೂಸ್ಡ್ ಇ ಎಮ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್ ದ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್. ಮತ್ತೆ ಇಲ್ಲಿಗೆ ಬರೋಣ. ಐ ಇಸ್ ಈಕ್ವಲ್ ಟು ಇ, ದಟ್ ಈಸ್ ಮೈನಸ್ ಬಿ ಎಲ್ ವಿ ಡಿವೈಡೆಡ್ ಬೈ ಆರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ induced current in terms of velocity, in terms of length of the conductor, in terms of resistance. ಗೊತ್ತಾಯ್ತಲ್ಲ ಮಕ್ಕಳೇ? ಮತ್ತೆ ಈ ಫಾರ್ಮುಲಾನ ಇನ್ನೊಂದು ಥರ ಬರೀತೀನಿ. ಹೆಂಗೆ ಅಂದರೆ I is equal to ಇ ಎಮ್ ಎಫ್. ಇ ಆಲ್ರೆಡಿ ನಮಗೆ ಗೊತ್ತು, ಮೈನಸ್ ಡಿ ಫೈ ಬೈ ಡಿ ಟಿ ಅಂತ. ಸೊ ಇಟ್ ಈಸ್ ಮೈನಸ್ ಡಿ ಫೈ ಬೈ ಡಿ ಟಿ ಹೋಲ್ ಥಿಂಗ್ ಮಲ್ಟಿಪ್ಲೈಡ್ ಬೈ 1 by r. ಸೊ ಈ ಬದಲಿಗೆ 1 by r, ದಟ್ ಈಸ್ ಐ ಈಸ್ ಈಕ್ವಲ್ ಟು ಮೈನಸ್ 1 by r ಇಂಟು ಡಿ ಫೈ ಬೈ ಡಿ ಟಿ. ವಿದ್ಯಾರ್ಥಿಗಳೇ, ಈ ಈಕ್ವೇಷನನ್ನು ಸ್ವಲ್ಪ ಗಮನಿಸಿ. ಇಲ್ಲಿ ನಮಗೆ ಇನ್ನೂ ಒಂದು ಕ್ಲೂ ಸಿಗುತ್ತೆ. ಏನಪ್ಪ ಅಂದರೆ ಡಿ ಫೈ ಬೈ ಡಿ ಟಿ ಏನದು? ಫ್ಲಕ್ಸ್ ಚೇಂಜ್. ಸಪೋಸ್ ಇಫ್ ದ ಫ್ಲಕ್ಸ್ ಚೇಂಜ್ ಈಸ್ ಪಾಸಿಟಿವ್ ಅಂದರೆ ಅರ್ಥ ಏನು? ಫ್ಲಕ್ಸ್ ಈಸ್ ಇನ್ಕ್ರೀಸಿಂಗ್ ಅಂತ. ಅಂದರೆ ಕಂಡಕ್ಟರ್ ಈಸ್ ಗೋಯಿಂಗ್ ಫ್ರಮ್ ಲೋಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಹೈಯರ್ ಮ್ಯಾಗ್ನೆಟಿಕ್ ಫೀಲ್ಡ್, ದೆನ್ ಫ್ಲಕ್ಸ್ ಚೇಂಜ್ ಈಸ್ ಪಾಸಿಟಿವ್. ಇಫ್ ದಿಸ್ ಈಸ್ ಪಾಸಿಟಿವ್, ದೆನ್ ಹೋಲ್ ಆನ್ಸರ್ ಈಸ್ ನೆಗೆಟಿವ್. ದಟ್ ಮೀನ್ಸ್ ಕರೆಂಟ್ ಈಸ್ ನೆಗೆಟಿವ್. ಕರೆಂಟ್ ನೆಗೆಟಿವ್ ಮೀನ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ನೆನ್ಪಿಟ್ಕೊಳ್ಳಿ. ಇಫ್
flux change is positive, current flows in anti-clockwise direction. Conversely, if the flux change is flux change is negative, then negative into negative becomes positive, so current is positive clockwise direction. Confuse ಆಗ್ತಾ ಇದೆಯಾ? ಇಲ್ಲಿ ಬರಿತೀನಿ ನೋಡಿ. If d5 by dt is positive, then I is anti-clockwise. If d5 by dt is negative, then I is clockwise. ಗೊತ್ತಾಯ್ತಾ? ಸೊ ಫ್ಲಕ್ಸ್ ಚೇಂಜ್ ಪಾಸಿಟಿವ್ ಇದ್ದರೆ ಆ್ಯಂಟಿ ಕ್ಲಾಕ್ವೈಸ್, ನೆಗೆಟಿವ್ ಇದ್ದರೆ ಕ್ಲಾಕ್ವೈಸ್. ಇದು ಕೂಡ ನೀಟಲ್ಲಿ ಕೂಡ ಕೇಳುವಂತಹ ಪ್ರಶ್ನೆ. ಇಲ್ಲಿ ನೋಡಿ, ನಿಮ್ಮ NCERT ಬುಕ್ಕಲ್ಲೇ ಇದೆ. ಇವಾಗ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಪ್ಪ, ಇದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳೋಣ. ಇದನ್ನು ನಿಮ್ಮ NCERT ಬುಕ್ಕಲ್ಲಿ ತೆಗೆದು ನೋಡಿ, ಈ ಡಯಾಗ್ರಾಮೇ ಇದೆ. ಓಕೆ, ಇವಾಗ ಒಂದು ಕಂಡಕ್ಟರ್ ಅಥವಾ ಒಂದು ಕಾಯಿಲ್ ಈ ಥರ ಇದೆ, ಅದನ್ನು ನಾನು ABCD ಅಂತ ಕರಿತೀನಿ. ಈಗ ಈ ಕಾಯಿಲ್ ಈ ಥರ ಮೂವ್ ಆಗ್ತಾ ಇದೆ, ಅಂದರೆ ಇಟ್ ಈಸ್ ಕಮಿಂಗ್ ಫ್ರಮ್ ಲೋಯರ್ ಟು ಹೈಯರ್. ಲೋಯರ್ ಅಂದರೆ ಮೇ ಬಿ ಒಂದು 2 ಲೈನೋ 3 ಲೈನೋ ಇರೋವಂಥ ಜಾಗದಿಂದ ಹೈಯರ್ ಅಂದರೆ 10-20 ಲೈನ್ ಇರೋ ಕಡೆ ಬರ್ತಾ ಇದೆ. ಸೊ ಇಟ್ ಈಸ್ ಗೋಯಿಂಗ್ ಫ್ರಮ್ ಲೋಯರ್ ಟು ಹೈಯರ್. ದಟ್ ಮೀನ್ಸ್ ಫ್ಲಕ್ಸ್ ಚೇಂಜ್ ಈಸ್ ಪಾಸಿಟಿವ್. ಇಫ್ ದ ಫ್ಲಕ್ಸ್ ಚೇಂಜ್ ಈಸ್ ಪಾಸಿಟಿವ್, ಕರೆಂಟ್ ಶುಡ್ ಗೋ ಇನ್ ಆಂಟಿ ಕ್ಲಾಕ್ವೈಸ್ ಡೈರೆಕ್ಷನ್. ದಟ್ ಮೀನ್ಸ್ ಕರೆಂಟ್ ಫ್ಲೋಸ್ ದಿಸ್ ವೇ, A to D, D to C, D to B, C to B, B to A. ಕರೆಂಟ್ ಗೋಸ್ ಇನ್ ಆಂಟಿ ಕ್ಲಾಕ್ವೈಸ್. ಗೊತ್ತಾಯ್ತಾ? ಅಂದರೆ ಒಂದು ಕಂಡಕ್ಟರ್ ಆಗಲಿ ಅಥವಾ ಒಂದು ಕಾಯಿಲ್ ಆಗಲಿ ಹೈಯರ್ ಮ್ಯಾಗ್ನೆಟಿಕ್ ಫೀಲ್ಡ್ ಕಡೆ ಬಂದರೆ ಕರೆಂಟ್ ಫ್ಲೋಸ್ ಇನ್ ಆಂಟಿ ಕ್ಲಾಕ್ವೈಸ್. ಅದು ಇನ್ನೊಂದು ಕಂಡಕ್ಟರ್ ಇದೆಯಪ್ಪ, ಈ ಥರ ಇದೆ ಕಂಡಕ್ಟರ್, ಹೀಗೆ ಹೋಗ್ತಾ ಇದೆ ಅಂದ್ಕೊಳ್ಳಿ. ಇಟ್ ಈಸ್ ಗೋಯಿಂಗ್ ಫ್ರಮ್ ಹೈಯರ್ ಟು ಲೋಯರ್. ಹೈಯರ್ ಟು ಲೋಯರ್ ಅಂದರೆ 10 ಲೈನಿಂದ 2 ಲೈನ್ ಕಡೆಗೆ ಹೋಗ್ತಾ ಇದೆ, ಅಂದರೆ ಚೇಂಜ್ ಈಸ್ ನೆಗೆಟಿವ್, ಡಿಕ್ರೀಸಿಂಗ್. Therefore, current flows in clockwise direction. If I take this as A, B, C, D, now current goes in this manner. ಹೀಗೆ ಹರಿಯುತ್ತೆ. I hope you got it. So, ಕಾನ್ಸ್ಟೆಂಟ್ ಆಗಿ ಈ ಫೀಲ್ಡ್ಗೆ ಎಂಟರ್ ಆದರೆ ಲೋಯರಿಂದ ಹೈಯರ್ಗೆ ಆ್ಯಂಟಿ ಕ್ಲಾಕ್ವೈಸ್, ಹೈಯರಿಂದ ಲೋಯರ್ಗೆ ಕ್ಲಾಕ್ವೈಸ್. ಅದೇ ಇಲ್ಲಿತ್ತು, ಇಲ್ಲಿಗೆ ಬಂತು, ಆಯಿತಾ? ಇಲ್ಲೂ ಅಷ್ಟೇ ಫೀಲ್ಡು, ಇಲ್ಲೂ ಅಷ್ಟೇ ಫೀಲ್ಡು. ದೇರ್ ಇಸ್ ನೋ ಚೇಂಜ್ ಇನ್ ದ ಫ್ಲಕ್ಸ್, ದೇರ್ಫೋರ್ ದೇರ್ ಇಸ್ ನೋ ಕರೆಂಟ್. ಗೊತ್ತಾಯ್ತಾ ವಿದ್ಯಾರ್ಥಿಗಳೇ? ಸೊ ಮೋಷನಲ್ EMF ಅಂತ ಶುರು ಮಾಡಿ ನಾನು ಎಲ್ಲಿಗೋ ಬಂದೆ. ಇದ್ರ ಮೇಲೆ ಸಾಕಷ್ಟು ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬಂದಿದ್ದಾವೆ, ಅದಕ್ಕೆ ಇದನ್ನೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಈ ಫಾರ್ಮುಲಾದಿಂದ ನಮಗೇನು ಗೊತ್ತಾಗುತ್ತೆ? ಇಫ್ ದ ಚೇಂಜ್ ಇನ್ ದ ಫ್ಲಕ್ಸ್ ಈಸ್ ಪಾಸಿಟಿವ್, ಅಂದರೆ ಇಫ್ ದ ಕಂಡಕ್ಟರ್ ಈಸ್ ಗೋಯಿಂಗ್ ಟುವರ್ಡ್ಸ್ ದ ಹೈಯರ್ ಮ್ಯಾಗ್ನೆಟಿಕ್ ಫೀಲ್ಡ್, current flows in anti-clockwise. If the change in the flux is negative, that means the conductor going away from the strong magnetic field, current flows in the clockwise direction. If the coil or conductor is moving in the constant magnetic field, there is no change, therefore no EMF. ಗೊತ್ತಾಯ್ತಲ್ವಾ? ಸರಿ ಸರ್, ವಾಪಸ್ ಇಲ್ಲಿಗೆ ಬರೋಣ. ಮೋಷನಲ್ EMF ಆಯಿತು, ಇಂಡ್ಯೂಸ್ಡ್ ಕರೆಂಟ್ ಆಯಿತು. ಇಂಡ್ಯೂಸ್ಡ್ ಕರೆಂಟ್ ಇನ್ ಟರ್ಮ್ಸ್ ಆಫ್ ವಾಟ್? ಇನ್ ಟರ್ಮ್ಸ್ ಆಫ್ ರೆಸಿಸ್ಟೆನ್ಸ್ ಆ್ಯಂಡ್ ಫ್ಲಕ್ಸ್ ಆಯಿತು. ಇನ್ನು ಒಂದು ಈಕ್ವೇಷನ್ ಬಾಕಿ ಇದೆ, ಅದನ್ನು ಹೇಳಿ ಮುಂದಕ್ಕೆ ಹೋಗ್ತೀನಿ. ಏನು ಸರ್ ಅದು? ಏನಿಲ್ಲ, ಕರೆಂಟ್ ಅಂದರೆ ಏನಪ್ಪ? ಚೇಂಜ್. ಸೊ ಕರೆಂಟ್ ಅಂದರೆ ಏನು? ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ ಅಂತ. ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ ಅಂತ. ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್, ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ. ಡಿ ಕ್ಯೂ ಡಿವೈಡೆಡ್ ಬೈ ಡಿ ಟಿ. ಸೊ ಅಂದರೆ ಚಾರ್ಜ್ ಕೂಡ ಇಂಡ್ಯೂಸ್ ಆಯಿತು ಅನ್ನೋದನ್ನು ಹೇಳೋದಕ್ಕೆ ಬರ್ತಾ ಇದ್ದೀನಿ. ಇವಾಗ EMF ಆಯಿತು, ಕರೆಂಟ್ ಆಯಿತು, ಇವಾಗ ಚಾರ್ಜ್ಗೆ. ಸೊ ಐ ಕಂಪೇರ್ ದೀಸ್ಟು, ಇವೆರಡನ್ನು ಕಂಪೇರ್ ಮಾಡಿದರೆ ನಿಮಗೇನು ಬರುತ್ತೆ? ಡಿ ಕ್ಯೂ ಬೈ ಡಿ ಟಿ ಈಸ್ ಈಕ್ವಲ್ ಟು -1/R ಡಿ ಫೈ ಡಿವೈಡೆಡ್ ಬೈ ಡಿ ಟಿ. ವಿದ್ಯಾರ್ಥಿಗಳೇ ಗಮನ ಇಟ್ಟು ಕೇಳಿ. ಐ ಜಾಗಕ್ಕೆ ಡಿ ಕ್ಯೂ ಬೈ ಡಿ ಟಿ ಹಾಕಿದೆ, ಐ ಜಾಗಕ್ಕೆ ಡಿ ಕ್ಯೂ ಬೈ ಡಿ ಟಿ ಹಾಕಿದೆ, -1/R ದಟ್ ಈಸ್ ಈಕ್ವಲ್ ಇಂಟು ಡಿ ಫೈ ಬೈ ಡಿ ಟಿ. ಡಿ ಟಿ ಕ್ಯಾನ್ಸಲ್ ಆಯಿತು. ಸೊ ಡಿ ಕ್ಯೂ ಈಸ್ ಈಕ್ವಲ್ ಟು ಮೈನಸ್ ಡಿ ಫೈ ಡಿವೈಡೆಡ್ ಬೈ ಆರ್. Okay, so induced charge depends on the change in the flux, depends on the resistance of the conductor.
So, induced charge depends on the conductor resistance, induced current depends on the conductor resistance, but induced EMF does not depend on the conductor resistance. So, ಇಷ್ಟು ಪಾಯಿಂಟ್ಸ್ ನೀವು ಈ ಮೋಷನಲ್ ಇ ಎಮ್ ಎಫ್ಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೋಬೇಕು. ಮೋಷನಲ್ ಇ ಎಮ್ ಎಫ್ ಅಂದರೆ ಏನು, ಅದನ್ನು ಡಿರೈವ್ ಮಾಡೋದು ಹೇಗೆ, ಕರೆಂಟಿನ ಎಕ್ಸ್ಪ್ರೆಷನ್ ಏನು, ಚಾರ್ಜಿನ ಎಕ್ಸ್ಪ್ರೆಷನ್ ಏನು, ಆಮೇಲೆ ಫ್ಲಕ್ಸು ಇನ್ಕ್ರೀಸ್ ಆದರೆ ಕರೆಂಟಿನ ಡೈರೆಕ್ಷನ್ ಏನು, ಫ್ಲಕ್ಸ್ ಡಿಕ್ರೀಸ್ ಆದರೆ ಕರೆಂಟಿನ ಡೈರೆಕ್ಷನ್ ಏನು, ಅರ್ಥ ಆಯ್ತಲ್ವಾ? ಸೊ ಇಷ್ಟು ಹೇಳಿ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೀನಿ. ಮೋಷನಲ್ ಇ ಎಮ್ ಎಫ್ ಆಯಿತು, ನೆಕ್ಸ್ಟ್ ಬಂದು ಎಡ್ಡಿ ಕರೆಂಟ್ಸ್ ಅಂತ, ದಟ್ ಐ ವಿಲ್ ಎಕ್ಸ್ಪ್ಲೈನ್ ನಾವು. ನಾವು ಐ ವಿಲ್ ಸ್ಟಾರ್ಟ್ ವಿತ್ ಎಡ್ಡಿ ಕರೆಂಟ್ಸ್. ಎಡ್ಡಿ ಅಂದರೆ ಏನು? ಈ ಎಡ್ಡಿ ಅನ್ನೋದನ್ನು ಕನ್ನಡದಲ್ಲಿ ಸುರುಳಿ ಅಂತ ಕರೀಬೋದು. ಈ ನದಿನಲ್ಲಿ ನೀರು ಹರಿಬೇಕಾದ್ರೆ ಅಥವಾ ತೊರೆ ಹಳ್ಳಗಳಲ್ಲಿ ನೀರು ಹರಿಬೇಕಾದ್ರೆ ಅಲ್ಲಲ್ಲಲ್ಲೇ ಸುತ್ತಾ ಇರುತ್ತೆ. ಸ್ವಿರ್ಲ್ ಅಂತ ಕೂಡ ಕರೀತಾರೆ, ಕನ್ನಡದಲ್ಲಿ ಸುಳಿ ಅಥವಾ ಸುರುಳಿ ಅಂತ ಕರೀತಾರೆ. ನೋಡಿರಬೇಕು ನೀವು, ನದಿನಲ್ಲಿ ನೀರು ಹರಿಬೇಕಾದ್ರೆ ಆ್ಯಕ್ಚುಲಿ ತುಂಬ ಡೇಂಜರಸ್, ಅದು ತುಂಬ ಅಂದರೆ ತುಂಬ ಡೇಂಜರಸ್ಸು. ಆ ಸುಳಿನಲ್ಲಿ ನೀವೇನಾದರೂ ಈಜಕ್ಕೆ ಹೋದಾಗ ಸುಳಿ ಇತ್ತು ಅಂದರೆ ಭಾಳ ಕೇರ್ಫುಲ್ ಆಗಿರಿ. ಸುಳಿನಲ್ಲಿ ಸಿಕ್ಕಾಕೊಂಡು ಎಷ್ಟೋ ಜನ ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಸೊ ನದಿನಲ್ಲಿ ಸುಳಿ ಇರುತ್ತಲ್ಲ, ಅದನ್ನು ಎಡ್ಡೀಸ್ ಅಂತ ಕರಿತೀವಿ. ಅಲ್ಲಿ ಸುತ್ತೋ ನೀರನ್ನು ಎಡ್ಡಿ ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಅಂದರೆ ಆಫ್ಕೋರ್ಸ್ ಫ್ಲೋ ಅಂತ. ಇಲ್ಲಿ ನಾನು ಎಲೆಕ್ಟ್ರಿಕ್ ಕರೆಂಟನ್ನು ತಗೊಂಡಿರೋದು. ಎಡ್ಡಿ ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರೆಯೋ ಬದಲಿಗೆ ಸಿಂಪ್ಲಿ ಎಡ್ಡಿ ಕರೆಂಟ್ ಅಂತ ಕರಿತೀನಿ. ಏನಿದು ಎಡ್ಡಿ ಕರೆಂಟು, ಯಾಕೆ ಬರುತ್ತೆ, ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು? ವಿದ್ಯಾರ್ಥಿಗಳೇ, ಆ್ಯಕ್ಚುಲಿ ಇದು ಮೇನ್ ಎಕ್ಸಾಮ್ಗೆ ಇಲ್ಲ, ಇದು ಸಿಲೆಬಸ್ಸಲ್ಲಿ ರಿಮೂವ್ ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ಗೆ ಯಾವಾಗಲಾದ್ರು ಬರ್ಬೋದೇನೋ, ಆದರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಾತ್ರ ಎಡ್ಡಿ ಕರೆಂಟ್ ಮೇಲೆ ಕ್ವಶನ್ ಕೇಳ್ತಾರೆ. ನಾನು ಮಾಡೋ ಪಾಠ ಬರೀ ಮೇನ್ ಎಕ್ಸಾಮ್ ಅಷ್ಟೇ ಮನಸ್ಸಲ್ಲಿ ಇಟ್ಕೊಂಡಲ್ಲ, ಸಿ ಇ ಟಿ ಅಥವಾ ನೀಟ್ ಅಥವಾ ಜೆ ಇ ಅಥವಾ ಎನಿ ಅದರ್ ಸ್ಟೇಟ್ ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಮನಸ್ಸಲ್ಲಿ ಇಟ್ಕೊಂಡು ಪಾಠ ಮಾಡ್ತಾ ಇರ್ತೀನಿ. ಏನಿದು ಎಡ್ಡಿ ಕರೆಂಟ್? ಮತ್ತೆ ಅದೇ ಡಯಾಗ್ರಾಮ್ಗೆ ಬರೋಣ. ಈ ಡಯಾಗ್ರಾಮಲ್ಲಿ ಸ್ಟ್ರೈಟ್ ಕಂಡಕ್ಟರನ್ನು ಮೂವ್ ಮಾಡಿದೆ. ಸ್ಟ್ರೈಟ್ ಕಂಡಕ್ಟರನ್ನು ಮೂವ್ ಮಾಡಿದಾಗ, ವಯರ್ನ ಮೇಲೆ ಮೂವ್ ಮಾಡಿದಾಗ ಕರೆಂಟ್ ಜನರೇಟ್ ಆಗಿ ಹರಿಲಿಕ್ಕೆ ಶುರುವಾಯಿತು. ಅಂದರೆ ಉತ್ಪತ್ತಿಯಾದಂಥ ಕರೆಂಟ್ ಹರಿಲಿಕ್ಕೆ ದಾರಿ ಮಾಡಿಕೊಟ್ಟಿದ್ವಿ. ಸೊ ಇಂಡ್ಯೂಸ್ಡ್ ಕರೆಂಟ್ ಕುಡ್ ಫೈಂಡ್ ದ ಪಾತ್ ಟು ಫ್ಲೋ, and that current continues to flow in the circuit like this. Suppose if there is no chance for the current to flow, ಅದು ಯಾವಾಗ ಆಗುತ್ತೆ? Same diagram I consider. Suppose, okay, this is a magnetic field. Just wait, I draw the magnetic field. Fixed magnetic field, and I am now pulling one plane, ಮೆಟಲ್ ಪ್ಲೇನ್, ಲ್ಯಾಮಿನಾ ಅಂತ ಕರೀತಾರೆ, ಶೀಟ್ ಅಂತ ಕರೀತಾರೆ. ಮೆಟಲ್ ವಯರ್ ಅಲ್ಲ, ಮೆಟಲ್ ರಾಡ್ ಅಲ್ಲ, ಮೆಟಲ್ ಕಂಡಕ್ಟರ್ ಅಲ್ಲ, ಮೆಟಲ್ ಪ್ಲೇಟ್ ಈ ಥರ ಇರುತ್ತೆ ಅಂತ ಇಟ್ಕೊಳ್ಳಿ, ಆಯಿತಾ? ಇದು ಪೇಪರ್, ಇದು ಬುಕ್, ಇದು ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ತೊಗೊಂಡಿದ್ದೀನಿ. ಇದನ್ನು ನಾನು ಹೀಗೆ ಹೇಳಿತೀನಿ, ಹೀಗೆ ತಳ್ತೀನಿ, ಹಿಂದೆ ಮುಂದೆ ಹಿಂದೆ ಮುಂದೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ತಳ್ತೀನಿ, ಹೀಗೆ 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 ಹೀಗೆ. ಏನಾಗುತ್ತೆ ಅವಾಗ? Even now also there is change in the flux. Now also there is induced EMF. And even now also there is induced current. ಗೊತ್ತಾಯ್ತಾ? ಸೊ ಲ್ಯಾಮಿನಾದಲ್ಲಿ ನಾನು ಏನು ಒಂದು ಮೆಟಲ್ ಪ್ಲೇಟನ್ನು ಹಿಂದೆ ಮುಂದೆ ಎಳಿತೀನಲ್ಲ, ಇವಾಗ ಇದು ಮೆಟಲ್ ಪ್ಲೇಟ್, ಇದು ಫುಲ್ ಮೆಟಲ್ ಪ್ಲೇಟ್. ನಾನು ಮೆಟಲ್ ಪ್ಲೇಟನ್ನು ಇಲ್ಲಿ ತೋರ್ಸೋಕೆ ಆಗೋದಿಲ್ಲ, ಶೇಡ್ ಮಾಡಿದ್ದೀನಿ ಅಂದ ಮಾತ್ರಕ್ಕೆ ಈ ಥರ ಶೇಡ್ ಅಲ್ಲ, ಅದು ಮೆಟಲ್ ಪ್ಲೇಟೇನೆ, ಆಯಿತಾ? ಒಂದು ಮೆಟಲ್ ಪ್ಲೇಟನ್ನು ನಾನು ಹಿಂದೆ ಮುಂದೆ ಮೂವ್ ಮಾಡಿದಾಗ ಕರೆಂಟ್ ಏನೋ ಜನ್ರೇಟ್ ಆಗಿಬಿಡುತ್ತೆ, ಇಂಡ್ಯೂಸ್ ಆಗಿಬಿಡುತ್ತೆ. ಆದರೆ ಕರೆಂಟ್ಗೆ ಹೋಗಲಿಕ್ಕೆ ಹರಿಲಿಕ್ಕೆ ಜಾಗ ಸಿಕ್ಕೋದಿಲ್ಲ. ಇಲ್ಲೇನೋ ಕರೆಂಟ್ ಇಂಡ್ಯೂಸ್ ಆಯಿತು, ಹೀಗೆ ಹರ್ಕೊಂಡು ವೈರ್ಗಳಲ್ಲಿ ಹೋಯಿತು. ಇಲ್ಲಿ ಹರಿಲಿಕ್ಕೆ ಜಾಗ ಸಿಕ್ಕೋದಿಲ್ಲ. ಎಲ್ಲೆಲ್ಲಿ ಕರೆಂಟ್ ಜನರೇಟ್ ಆಗುತ್ತೋ ಅಲ್ಲಲ್ಲೇ ಸುತ್ತಲಿಕ್ಕೆ ಶುರು ಮಾಡುತ್ತೆ, ಹೀಗೆ ಹೀಗೆ ಹೀಗೆ, ಆಯಿತಾ? ಎಲ್ಲೆಲ್ಲಿ ಜನರೇಟ್ ಆಗುತ್ತೋ ಅಲ್ಲಲ್ಲೇ ಸುತ್ತಲಿಕ್ಕೆ ಶುರು ಮಾಡುತ್ತೆ. ಈ ಥರ ಸುತ್ತೋ ಕರೆಂಟ್ಗಳನ್ನು ನಾವು ಎಡ್ಡಿ ಕರೆಂಟ್ಸ್ ಅಂತ ಕರಿತೀವಿ. ಸೊ ಎಡ್ಡಿ ಕರೆಂಟ್ಸ್ ಬರೋದು ಯಾವಾಗ? ನಾಟ್ ವೆನ್ ಯು ಮೂವ್ ದಿ ಕಂಡಕ್ಟರ್ ವಯರ್, ವೆನ್ ಯು ಮೂವ್ ದಿ ಕಂಡಕ್ಟಿಂಗ್ ಪ್ಲೇಟ್, ಲ್ಯಾಮಿನಾ ಅಂತ ಕರೀತಾರೆ, ಶೀಟ್ ಅಂತ ಕರೀತಾರೆ, ತಗಡು ಪ್ಲೇಟ್. ಸೊ ಒಂದು ಪ್ಲೇಟನ್ನು ನಾವು ಹಿಂದೆ ಮುಂದೆ ಮೂವ್ ಮಾಡಿದಾಗ ಇ ಎಮ್ ಎಫ್ ಇಂಡ್ಯೂಸ್ ಆಗಿ ಕರೆಂಟ್ ಕೂಡ ಇಂಡ್ಯೂಸ್ ಆಗುತ್ತೆ. ದ್ಯಾಟ್ ಕರೆಂಟ್ ಕ್ಯಾನಾಟ್ ಫೈಂಡ್ ದ ಪಾತ್. It cannot find the path to flow, and it continues to swirl, continues to rotate, and that current is called as eddy current. ಗೊತ್ತಾಯ್ತಲ್ವಾ? ಸೊ ಎಡ್ಡಿ ಕರೆಂಟ್ ಅಂದರೆ ಆನ್ಸರ್ ನಾನು ಏನು ಬರೀಬೇಕು? ಇಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಇಂಡ್ಯೂಸ್ಡ್ ಇನ್ ದಿ ಮೆಟಲ್ ಪ್ಲೇಟ್, ನಾಟ್ ಮೆಟಲ್ ವಯರ್, ಮೆಟಲ್ ಪ್ಲೇಟ್, ವೆನ್ ಇಟ್ ಈಸ್ ಮೂವಿಂಗ್ ಅಕ್ರಾಸ್ ದಿ ಫಿಕ್ಸ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಬರೀ ಹಿಂದೆ ಮುಂದೆ ಮೂವ್ ಮಾಡಿದ್ರೆ ಅಷ್ಟೇ ಅಲ್ಲ. ನೋಡಿ ವಿದ್ಯಾರ್ಥಿಗಳೇ, ಇದೇ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಇಟ್ಕೊಳ್ಳಿ. ನಾನು ಇಲ್ಲಿ ಒಂದು
ರಾಡನ್ನು ನೇತಾಕ್ತೀನಿ, ರಾಡನ್ನು ನೇತಾಕಿ ಹೀಗೆ 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 ಅಲ್ಲಾಡಿಸ್ತೀನಿ. ರಾಡ್ ಅಂದರೆ ತಿನ್ ವಯರ್ ಅಲ್ಲ, ಆಮೇಲೆ ಅದು ಕಂಡಕ್ಟಿಂಗ್ ಪಾತು ಇಲ್ಲ, ಸುಮ್ಮನೆ ಒಂದು ಪೆಂಡ್ಯುಲಮ್ ಥರ ಅದು ಹೀಗೆ ಹೋಗುತ್ತೆ ಮತ್ತು ಹೀಗೆ ಬರುತ್ತೆ. ಸೊ ಇಟ್ ಮೂವ್ಸ್ ಟು ಆ್ಯಂಡ್ ಫ್ರೋ. ಪ್ರತಿ ಸರ್ತಿ ಅದು ಮೂವ್ ಆಗಬೇಕಾದ್ರೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡಿನ ಅಕ್ಕಪಕ್ಕನೇ ಹೋಗೋದ್ರಿಂದ ಅದರೊಳಗಡೆನೂ ಕೂಡ ಎಡ್ಡಿ ಕರೆಂಟ್ಸ್ ಜನರೇಟ್ ಆಗ್ತವೆ, ಎಡ್ಡಿ ಕರೆಂಟ್ಗಳು ಜನರೇಟ್ ಆಗ್ತವೆ. ಹಾಗೆ ಜನರೇಟ್ ಆದಂಥ ಕರೆಂಟ್ಗೆ ನೀನೊಂದು ವಯರನ್ನು ಕನೆಕ್ಟ್ ಮಾಡಿಬಿಟ್ಟು ಈ ಕಡೆಗೆಲ್ಲ ಬಿಟ್ಬಿಟ್ರೆ, ಅಂದರೆ ನೀರನ್ನು ಹರಿಲಿಕ್ಕೆ ದಾರಿ ಮಾಡಿಕೊಟ್ಬಿಟ್ರೆ ಹರ್ಕೊಂಡು ಹೋಗುತ್ತೆ. ಆದರೆ ನೀನು ದಾರಿ ತೋರಿಸ್ತಾ ಇಲ್ಲ, ಹಾಗಾಗಿ ಕರೆಂಟ್ ಹರಿಯೋದಿಲ್ಲ. ಸೊ ಅಲ್ಲೇ ಸುತ್ತಾಡ್ಕೊಂಡಿರ್ತವೆ. ಇಂಥ ಕರೆಂಟ್ಸಿಂದ ನಮಗೆ ಕೆಲವೊಂದು ಉಪಯೋಗವೂ ಇದೆ, ಕೆಲವೊಂದು ಅನಾನುಕೂಲವೂ ಇದೆ. ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ ನೋಡಿ ವಿದ್ಯಾರ್ಥಿಗಳೇ, ಈ ಕರೆಂಟ್ಗಳೆಲ್ಲ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟು ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ಇನ್ಕ್ರೀಸಸ್ ಆ್ಯಂಡ್ ಆಫ್ಕೋರ್ಸ್ ದೇರ್ ಈಸ್ ಸಮ್ ರೆಸಿಸ್ಟೆನ್ಸ್. ಕರೆಂಟು ಇದೆ, ರೆಸಿಸ್ಟೆನ್ಸ್ ಇದೆ, ಎರಡು ಜೊತೆಗೆ ಇದ್ದಾಗ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಗಿವನ್ ಬೈ ಐ ಸ್ಕ್ವಯರ್ ಆರ್ ಟಿ. ಹೀಟ್ ಜನರೇಟ್ ಆಗುತ್ತೆ, ಇಟ್ ಈಸ್ ಐ ಸ್ಕ್ವಯರ್ ಆರ್ ಟಿ. ಸೊ ಸಖತ್ತು ಹೀಟ್ ಜನರೇಟ್ ಆಗುತ್ತೆ, ಎನಾರ್ಮಸ್ ಹೀಟ್ ಈಸ್ ಜನರೇಟೆಡ್ ಆ್ಯಂಡ್ ದಿಸ್ ಹೀಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಡಿಫ್ರೆಂಟ್ ಪರ್ಪಸ್. ಇಂಡಸ್ಟ್ರಿನಲ್ಲಿ ಫರ್ನೇಸ್ಗಳಂತ ಇದ್ದಾವೆ, ಕಬ್ಬಣನ ಕರಗಿಸ್ಲಿಕ್ಕೆ ನಾವು ಹೀಟನ್ನು ಬಳಸ್ತೀವಿ, ಆ ಫರ್ನೇಸ್ಗಳನ್ನು ಬಳಸ್ತೀವಿ. ಆ ಹಾಟ್ ಫರ್ನೇಸ್ ಅಂತ ಕರೀತಾರೆ, ಅಲ್ಲಿ ನಾವು ಈ ಎಡ್ಡಿ ಕರೆಂಟ್ಸನ್ನು ಉಪಯೋಗಿಸ್ಬೋದು. ಸೊ ಎಡ್ಡಿ ಕರೆಂಟ್ಸ್ ಆರ್ ಯೂಸ್ ಇನ್ ಹಾಟ್ ಫರ್ನೇಸ್. ಆಮೇಲೆ ಈಗ ಮನೆಯಲ್ಲಿ ನಿಮ್ಮದು ಇಂಡಕ್ಷನ್ ಸ್ಟವ್ ಅಂತ ಕೇಳಿರಬೇಕು ನೀವು, ಮನೆಯಲ್ಲಿ ಇರುತ್ತೆ. ಇಂಡಕ್ಷನ್ ಸ್ಟವಲ್ಲಿ ಈ ಎಡ್ಡಿ ಕರೆಂಟ್ಸ್ ಕಾನ್ಸೆಪ್ಟನ್ನು ಉಪಯೋಗಿಸ್ತಾರೆ. ಇಂಡಕ್ಷನ್ ಮೀಟರ್ ಅಂತ ಇದೆ, ಇಂಡಕ್ಷನ್ ಮೋಟರ್ಸ್ ಅಂತ ಇದೆ. ಆಮೇಲೆ ಬ್ರೇಕ್, ಎಲೆಕ್ಟ್ರಿಕ್ ಬ್ರೇಕ್ಸ್ ಅಂತ ಬಂದಿದೆ. ಈ ಟ್ರೈನ್ಗಳೆಲ್ಲ ಮ್ಯಾಗ್ಲಿವ್ಸ್ ಅಂತ ಈ ಗಾಳಿನಲ್ಲೇ ಸ್ವಲ್ಪ ತೇಲ್ಕೊಂಡು ಹೋಗುವಂಥ ಟ್ರೈನ್ಗಳಿದ್ದಾವೆ. ಜಪಾನ್, ಫ್ರಾನ್ಸ್, ಅಮೇರಿಕಾ ಅಂತ ಕಡೆಗೆಲ್ಲ ಗಾಳಿನಲ್ಲಿ ತೇಲ್ಕೊಂಡು ಹೋಗ್ತವೆ. ಅದ್ರ ಬಗ್ಗೆ ಯಾವ್ದಾದ್ರು ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮ್ಯಾಗ್ನೆಟಿಕಲಿ ಎಲಿವೇಟೆಡ್ ಟ್ರೈನ್ಸ್ ಅಂಥ ಟ್ರೈನ್ಸಲ್ಲಿ ಬ್ರೇಕ್ ಬೇಕಲ್ವಾ, ಆ ಬ್ರೇಕನ್ನು ಅಪ್ಲೈ ಮಾಡೋದಕ್ಕೆ ಎಡ್ಡಿ ಕರೆಂಟ್ಸನ್ನು ಉಪಯೋಗಿಸ್ತಾರೆ. ಸೊ ಎಡ್ಡಿ ಕರೆಂಟ್ಸ್ ಆರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ಬ್ರೇಕ್ಸ್. ಸೊ ಈ ಥರ ಬೇಕಾದಷ್ಟು. ಆಮೇಲೆ ಮೆಟೀರಿಯಲ್ ಒಳಗಡೆ ಎಲ್ಲಾದರೂ ಒಂಚೂರು ಕ್ರ್ಯಾಕ್ ಆಗಿದ್ರೆ, ಅಂದರೆ ಹೋಲ್ ಬಿದ್ದಿದ್ರೆ ಅಥವಾ ಕಟ್ ಆಗಿದ್ರೆ ಅಥವಾ ಏನಾದರೂ ಬಿರುಕು ಬಿಟ್ಟಿದ್ರೆ ಅದನ್ನು ಕಂಡುಹಿಡಿಬೋದು. ಮೆಟೀರಿಯಲ್ ಟೆಸ್ಟಿಂಗನ್ನು ಮಾಡ್ಬೋದು ಯೂಸಿಂಗ್ ಎಡ್ಡಿ ಕರೆಂಟ್. ಸೊ ಹೆಂಗೆ ಮಾಡ್ತಾರೆ ಅವೆಲ್ಲ ಬೇಡ, ನೀವು ಇಂಜಿನಿಯರಿಂಗಿಗೆ ಹೋದಾಗ ಅವನ್ನೆಲ್ಲ ಕಲಿತೀರಾ. ಇಷ್ಟು ಸದ್ಯಕ್ಕೆ ಸಾಕು. ಏನು ಎಡ್ಡಿ ಕರೆಂಟ್ಸಿನ ಉಪಯೋಗಗಳೇನು CT ಕೇಳ್ಬೋದು. ಈ ಫಾಲೋಯಿಂಗ್, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ದಿ ಅಪ್ಲಿಕೇಶನ್ ಆರ್ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ದ ಅಪ್ಲಿಕೇಶನ್. ನಾನು ಹೇಳಿರ್ತೀನಿ, ಇದು ಆ ಲಿಸ್ಟಲ್ಲಿದ್ದರೆ ಪಿಕ್ ಮಾಡಿ, ಇಲ್ಲ ಅಂತಂದರೆ ಯಾವ್ದು ಬಂದಿರುತ್ತೋ ಅದು ನಾಟ್ ಅಪ್ಲಿಕಬಲ್ ಅನ್ನೋ ಥರ ತಗೊಳ್ಳಿ. ಅಪ್ಲಿಕೇಶನ್ಸ್ ಯಾವ್ಯಾವುದು? used in hot furnace to produce heat, induction stove, induction motor, okay, and then material testing, electric brake, ಓಕೆ, ಆ್ಯಂಡ್ ಎಲೆಕ್ಟ್ರಿಕ್ ಮೀಟರ್ಸ್. ಮನೆಯಲ್ಲಿ ಈ ಮೀಟ್ರ್ಗಳನ್ನು ಹಾಕಿರ್ತಾರಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಬರೀಲಿಕ್ಕೆ ಮೀಟ್ರ್ಗಳನ್ನು ಹಾಕಿರ್ತಾರಲ್ಲ, ಪಾಯಿಂಟರು ನೀಟಾಗಿ ಡಿಫ್ಲೆಕ್ಟ್ ಆಗಿ ಒಂದು ಕಡೆ ನಿಲ್ಲಬೇಕು, ಕರೆಕ್ಟಾಗಿ ನಿಲ್ಲಬೇಕು, ವೈಬ್ರೇಟ್ ಆಗಬಾರ್ದು. ಅದನ್ನು ಡ್ಯಾಂಪಿಂಗ್ ಅಂತ ಕೂಡ ಕರೀತಾರೆ. ಮೀಟರ್ಗಳಲ್ಲೂ ಕೂಡ ಈ ಎಡ್ಡಿ ಕರೆಂಟ್ ಕಾನ್ಸೆಪ್ಟನ್ನು ಉಪಯೋಗಿಸ್ತಾರೆ. ಇದು ಅಡ್ವಾಂಟೇಜ್ ಆಯಿತು. ಡಿಸ್ಅಡ್ವಾಂಟೇಜ್ ಆಮೇಲೆ ಮೆಟೀರಿಯಲ್ ಟೆಸ್ಟಿಂಗ್, ಮೆಟೀರಿಯಲ್ ಒಳಗಡೆ ಎಲ್ಲರೂ ಕ್ರ್ಯಾಕ್ ಇದ್ದರೆ ಅದಕ್ಕೂ ಕೂಡ ಇದನ್ನು ಬಳಸ್ತಾರೆ. ಇದೆಲ್ಲ ನಾನು ನೋಟ್ಸಲ್ಲಿ ಕೊಟ್ಟಿದ್ದೀನಿ. ಆಮೇಲೆ ನನ್ನ ನೋಟ್ಸ್ ಇದೆಯಲ್ಲ, ಬಹಳ ಕೇರ್ ತೊಗೊಂಡು ನಾನು ನೋಟ್ಸನ್ನು ಪ್ರಿಪೇರ್ ಮಾಡಿರೋದು. ಸಾಕಷ್ಟು ಬುಕ್ಸ್ಗಳನ್ನು ರೆಫರ್ ಮಾಡಿ, ಕ್ವಶನ್ಸ್ ಪೇಪರನ್ನು ರೆಫರ್ ಮಾಡಿ, ಆಮೇಲೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಬಂದಿರೋ ಕ್ವಶನ್ಸನ್ನು ಕೆಲವೊಂದನ್ನು ನೋಡಿಕೊಂಡು ನೋಟ್ಸನ್ನು ರೆಡಿ ಮಾಡಿದ್ದೀನಿ. ನೀವು ಆ ನೋಟ್ಸನ್ನು ಓದಿದರೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಬರೀ ಮೇಯ್ನ್ ಎಕ್ಸಾಮ್ಗೆಲ್ಲ, ಎಂಟ್ರೆನ್ಸ್ ಎಕ್ಸಾಮ್ಗೂ ಹೆಲ್ಪ್ ಆಗೋ ಥರಕ್ಕೆ ನಾನು ಅದನ್ನು ರೆಡಿ ಮಾಡಿದ್ದೀನಿ. ದಯವಿಟ್ಟು ನೋಟ್ಸನ್ನು ಕೇರ್ಫುಲ್ಲಾಗಿ ಓದಿ. ಓಕೆ, ಅಡ್ವಾಂಟೇಜಸ್ ಆಯಿತು. ಡಿಸ್ಅಡ್ವಾಂಟೇಜ್ ಏನು? ಹೀಟ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದೇ ಡಿಸ್ಅಡ್ವಾಂಟೇಜು. ಈ ಎಸ್ಪೆಷಲಿ ಟ್ರಾನ್ಸ್ಫಾರ್ಮರ್ಸಲ್ಲಿ ಎಡ್ಡಿ ಕರೆಂಟ್ಸಿಂದ ತುಂಬ ಹೀಟ್ ಜನರೇಟ್ ಆಗಿ ಎಫಿಷಿಯನ್ಸಿ ಡೌನ್ ಆಗುತ್ತೆ. ನಿಮ್ಮ ಮೊಬೈಲ್ ಚಾರ್ಜರ್ನೇ ನೋಡಿ, ಮೊಬೈಲ್ ಚಾರ್ಜರ್ ಕೂಡ ಒಂದು ಟ್ರಾನ್ಸ್ಫಾರ್ಮರೇ. ಅದರೊಳಗಡೆ ಎಡ್ಡಿ ಕರೆಂಟ್ಸ್ ಜನರೇಟ್ ಆಗುತ್ತೆ. ನೀವು ಸ್ವಲ್ಪ ಹೊತ್ತು ಚಾರ್ಜ್ ಆದಮೇಲೆ ಮೊಬೈಲ್ ಚಾರ್ಜರನ್ನು ಮುಟ್ಟಿ ನೋಡಿ, ಸ್ವಲ್ಪ ಬಿಸಿ ಆಗಿರುತ್ತೆ, ಬಿಕಾಸ್ ಆಫ್ ದಿ ಎಡ್ಡಿ ಕರೆಂಟ್. ಸೊ ಡಿಸ್ಅಡ್ವಾಂಟೇಜ್ ಏನು? ಡ್ಯೂ ಟು ಎಡ್ಡಿ ಕರೆಂಟ್ ದೇರ್ ಈಸ್ ಲಾಸ್ ಆಫ್ ಪವರ್ ಇನ್ ಟ್ರಾನ್ಸ್ಫಾರ್ಮರ್. ಒಂದು ಸಾಕು, ಒಂದು ಡಿಸ್ಅಡ್ವಾಂಟೇಜ್ ಸಾಕು. ಸೊ ಇಷ್ಟು ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನಾನು ಇನ್ನೂ ಸಾಕಷ್ಟು ಹೇಳೋದಿದೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ. ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಲೈಕ್ ಬಟನನ್ನು ನೀವು ಒತ್ತುತ್ತಾ ಇಲ್ಲ. ದಯವಿಟ್ಟು ಲೈಕ್ ಮಾಡಿದರೆ ಏನಾಗುತ್ತೆ, ಈ ಯೂಟ್ಯೂಬಲ್ಲಿ ಅದು ಮೇಲೆ ಮೇಲೆ ಬರ್ತಾ ಹೋಗುತ್ತೆ, ಬೇರೆಯವ್ರಿಗೂ ಅದನ್ನು ತೋರಿಸ್ತದೆ. ಯೂಟ್ಯೂಬ್ನ ಆಲ್ಗೋರಿದಮೇ ಆ ಥರ ಇದೆ. ನೀವು ಲೈಕ್ ಬಟನ್ ಕಳ್ಕೊಳ್ಳೋದು ಏನಿಲ್ಲ, ಸುಮ್ಮನೆ ಲೈಕ್ ಬಟನ್ ಒಂದು ಸತಿ ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ಸಾಕು. ಅದರಿಂದ ನನಗೆ ಎಷ್ಟೋ ಅನುಕೂಲ ಆಗುತ್ತೆ. ನನಗೇ ಅಂತಲ್ಲ,
ನಿಮ್ಮ ಥರದ ಅನೇಕ ವಿದ್ಯಾರ್ಥಿಗಳಿಗೆ ಅದು ಉಪಯೋಗಕ್ಕೆ ಬರುತ್ತೆ. ಸಾಕಷ್ಟು ಜನ ಕಾಮೆಂಟ್ಸನ್ನು ಹಾಕ್ತಾ ಇದ್ದೀರಾ, ಚೆನ್ನಾಗಿದೆ ಸರ್, ತುಂಬ ಎಕ್ಸ್ಟ್ರಾ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀರಾ, ಎಲ್ಲ ಹಾಕ್ತಾ ಇದ್ದೀರಾ, ಗುಡ್, ಐ ಅಪ್ರಿಷಿಯೇಟ್. ಅಟ್ ದ ಸೇಮ್ ಟೈಮ್ ಪ್ಲೀಸ್ ಪ್ರೆಸ್ ದಿ ಲೈಕ್ ಬಟನ್. ಓಕೆ, ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.